ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದನ ಲೋಕ ಬೆಂಗಳೂರು. ಇವತ್ತಿನ ವ್ಲಾಗ್ನಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ತಮ್ಮನೇಲಿ ನೋಡೇ ಇರ್ತೀರಾ. ಹೌದು ಫ್ರೆಂಡ್ಸ್, ನಮ್ಮ ಬೆಂಗಳೂರಿನಿಂದ ಸುಮಾರು 188 ಕಿಲೋಮೀಟರ್ ದೂರದಲ್ಲಿರುವ ಹಾಸನ ಜಿಲ್ಲೆಯಲ್ಲಿರುವ ಹಾಸನಾಂಬೆಯ ದರ್ಶನ ಪಡೆಯೋದಕ್ಕೋಸ್ಕರ ಮತ್ತು ನಾನು ನಿಮಗೆ ದರ್ಶನ ಮಾಡಿಸೋದಕ್ಕೋಸ್ಕರ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನೀವು ಯಾರಾದರೂ ಹಾಸನಾಂಬೆಯ ದರ್ಶನ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಸಮಯ ಇದೆ, ದಯವಿಟ್ಟು ಹೋಗಿ ದರ್ಶನ ಮಾಡ್ಕೊಂಬನ್ನಿ. ಅದಕ್ಕೆ ಬೇಕಾಗಿರುವ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಆರಾಮಾಗಿ ನೀವು ದರ್ಶನ ಮಾಡ್ಕೊಬರ್ಬಹುದು. 4 ರೀತಿ ದರ್ಶನವೂ ಇದೆ. ಅದು ಯಾವ್ಯಾವ ರೀತಿ ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ನಿಮಗೆ ಬಸ್ನಲ್ಲಿ ಯಾವ ರೀತಿ ಹೋಗಿ ಹಾಸನಾಂಬೆಯ ದರ್ಶನ ಪಡ್ಕೊಂಡು ಬರೋದು ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಮತ್ತು ತಾಯಿ ಹಾಸನಾಂಬೆಯ ಕಂಪ್ಲೀಟ್ ಹಿಸ್ಟ್ರಿನ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಅದರಿಂದ ದಯವಿಟ್ಟು ನಾನು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ನೀವು ನನ್ನ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಬೆಳಗ್ಗೆ ಆನೇಕಲ್ನಿಂದ ಬೇಗ ಹೊರಟು ಬೆಂಗಳೂರು ರೀಚ್ ಆಗೋಷ್ಟರಲ್ಲಿ 6 o'clock ಆಗಿತ್ತು. ಆಲ್ರೆಡಿ ಬಸ್ಸು ರೆಡಿ ಇತ್ತು, ನಾವು ಹೋಗಿ ಬಸ್ ಹತ್ಕೊಂಡ್ವಿ. ಅದು ಟೂರ್ ಪ್ಯಾಕೇಜ್ ಬಸ್ಸು. ನಮ್ಗೆ ಫಸ್ಟಿಗೆ ಮಾಹಿತಿ ಇರಲಿಲ್ಲ. ನಾವು ಕೇಳಿದಾಗ ಹಾಸನಾಂಬೆ ದರ್ಶನ ಪಡೆಯೋದಕ್ಕೋಸ್ಕರ ಟೂರ್ ಪ್ಯಾಕೇಜ್ ಬಸ್ಸಸ್ನ ಹಾಕಿದ್ದಾರೆ ಅಂತ ತಿಳಿಸ್ಕೊಟ್ರು. ಒಂದು ಅಶ್ವಮೇಧ, ಇನ್ನೊಂದು ಓಲ್ವೋ, 2 ರೀತಿ ಬಸ್ಸಸ್ ಅವೈಲಬಲ್ ಇರುತ್ತೆ ನಮಗೆ. ಅಶ್ವಮೇಧ ಬಂದು 2000 ರೂಪೀಸ್ ತೊಗೋತಾರೆ. ಇನ್ನೊಂದು ನಮಗೆ ಓಲ್ವೋ ಬಸ್ಸು ಅವೈಲಬಲ್ ಇದೆ, ಅದಕ್ಕೆ 2500 ಆಗುತ್ತೆ. ಇದು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದರೆ, ಫಸ್ಟು ಹಾಸನಾಂಬೆಯ ದರ್ಶನ, ನೇರ ದರ್ಶನ ಅಂದರೆ 1000 ರೂಪೀಸ್ ಟಿಕೆಟಲ್ಲಿ ನಮಗೆ ನೇರ ದರ್ಶನ ಮಾಡಿಸ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ದೇವಗೆರೆ ಕಲ್ಯಾಣಿಗೆ ಹೊರಟಿ ಅಲ್ಲಿಂದ ನೆಕ್ಸ್ಟ್ ಕೆಂಚಮ್ಮನ ಹೊಸಕೋಟೆಯಲ್ಲಿರುವ ಚಾಮುಂಡಿಯ ದರ್ಶನ ಮಾಡಿಸ್ಕೊಂಡು 8 ಗಂಟೆಗೆಲ್ಲ ವಾಪಸ್ ನಮಗೆ ಮೆಜೆಸ್ಟಿಕ್ ಕರ್ಕೊಂಬಂದುಬಿಡ್ತಾರೆ. ಈ ಪ್ಯಾಕೇಜ್ ನಮಗೆ ಬುಧವಾರ, ಶುಕ್ರವಾರ, ಭಾನುವಾರ ಮಾತ್ರ ಇರುವಂಥದ್ದು. ನೆಕ್ಸ್ಟು ನಮಗೆ ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ ಏನಾದರೂ ನಾವು ಹೊರಟ್ರೆ ಕೆಂಚಮ್ಮನ ಹೊಸಕೋಟೆಯಲ್ಲಿರುವ ಚಾಮುಂಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಅದ್ರ ಬದಲಾಗಿ ನಮಗೆ ಬೇಲೂರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಈ ಪ್ಯಾಕೇಜಿಂಗ್ ನಮಗೆ ಮಾರ್ನಿಂಗ್ 6 o'clock ಹಿಡಿದು ನೈಟ್ 8 o'clock ಅಂತವರೆಗೂ ಇರುವಂಥದ್ದು. ಇಲ್ಲ ನಮಗೆ ಪ್ಯಾಕೇಜ್ ಬೇಡ, ನೇರವಾಗಿ ಹೋಗ್ತೀವಿ ಅಂತ ನಾವೇನಾದರೂ ಅಂದ್ಕೊಂಡ್ರೆ ಅದಕ್ಕೂ ಅಷ್ಟೇ ಬೆಂಗಳೂರಿಂದ ಹಾಸನ್ಗೆ ತುಂಬ ಬಸ್ಸಸ್ ಅವೈಲಬಲ್ ಇದೆ. ನಾವು ನೇರವಾಗಿ ಹೋಗಿ ದರ್ಶನ ಮಾಡಿಕೊಂಡು ಬರ್ಬೋದು. ಬೆಂಗಳೂರಲ್ಲಿ ನಮಗೆ 6:30ಗೆ ಬಸ್ ಮೂವ್ ಆಗಿ ಹಾಸನ ರೀಚ್ ಆಗೋಷ್ಟರಲ್ಲಿ 10 o'clock ಆಗಿತ್ತು. ನಾವು ಬಸ್ ಇಳಿದ ಕೂಡಲೇ ನಮಗೆ ಟೆನ್ಷನ್ ಆಗ್ತಿತ್ತು, ಇಲ್ಲಿಂದ ಹೇಗೆ ಹೋಗೋದು ಅಂತ. ಆ ಟೆನ್ಷನ್ನ ಬೇಡ ಫ್ರೆಂಡ್ಸ್ ನಿಮಗೆ, ಯಾಕಂದರೆ ತುಂಬ ಬಸ್ಸಸ್ ಅವೈಲಬಲ್ ಇದೆ. ಹಾಸನಾಂಬ ಜಾತ್ರಾ ವಿಶೇಷ ಅಂತಲೇ ಬಸ್ಸುಗಳು 5 ಮಿನಿಟ್ಸ್ಗೂ ಒಂದೊಂದು ಬಸ್ ಇದೆ. ಒಂದು ಬಸ್ ಫಿಲ್ ಆಗಿದ ತಕ್ಷಣ ಇನ್ನೊಂದು ಬಸ್ಸು ಆಲ್ರೆಡಿ ಬಂದಿರುತ್ತೆ. ಹಾಗಾಗಿ ನಮಗೆ ಬಸ್ದು ಟೆನ್ಷನ್ ಇರಲ್ಲ. 10 ನಿಮಿಷ ಅಷ್ಟೇ ದೇವಸ್ಥಾನದ ಹತ್ರ ರೀಚ್ ಆಗೋದಕ್ಕೆ. ಈಗ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸ್ಲಿಪ್ಪರ್ ಬಿಡೋದಕ್ಕೆಲ್ಲನೂ ವ್ಯವಸ್ಥೆ ಮಾಡಿದ್ದಾರೆ. ನಾವು ಆರಾಮಾಗಿ ಅಲ್ಲೇ ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗ್ಬೋದು. ಬಸ್ಸು ನಮಗೆ ಧರ್ಮದರ್ಶನದ ಎಂಟ್ರೆನ್ಸಲ್ಲೇ ಸ್ಟಾಪ್ ಕೊಡ್ತಾರೆ. ಅಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ನಾವು ಡೈರೆಕ್ಟಾಗಿ ದರ್ಶನಕ್ಕೆ ಹೋಗ್ಬೋದು. ಅಲ್ಲಿ ನಮಗೆ ನಾವು ಯಾವ ದರ್ಶನಕ್ಕೆ ಹೋಗ್ತೀವಿ ಅಂತ ಫಸ್ಟೇ ಕನ್ಫರ್ಮ್ ಮಾಡಿಕೊಂಡು ಹೋಗಬೇಕಾಗತ್ತೆ. ನಾವು ಫಸ್ಟು 300 ರೂಪೀಸ್ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ಹೋಗೋಣ ಅಂತ ಹೋದ್ವಿ. ಆಮೇಲೆ ನಮಗೆ ಗೊತ್ತಾಯಿತು 300 ರೂಪೀಸ್ ಕೊಡೋದಕ್ಕಿಂತ ಧರ್ಮದರ್ಶನದಲ್ಲೇ ಬೇಗ ದರ್ಶನ ಆಗ್ತಿದೆ ಅಂತ. ಸೊ ಹಾಗಾಗಿ ನಾವು ಧರ್ಮದರ್ಶನ ಕ್ಯೂನಲ್ಲೇ ಹೋಗ್ತಾ ಇದ್ದೀವಿ. ಈಗ ನಮಗೆ ಆನ್ಲೈನು ಅಥವಾ ಆಫ್ಲೈನು 2 ರೀತಿ ಟಿಕೆಟ್ ತೊಗೊಳಕ್ಕೆ ಅವಕಾಶ ಇರುತ್ತೆ. ನಾವು ಮನೆಯಲ್ಲೇ ಬೇಕಾದರೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ನೇರವಾಗಿ ದರ್ಶನಕ್ಕೆ ಹೋಗ್ಬೋದು. ನಾವೇನಾದರೂ ಆಫ್ಲೈನಲ್ಲಿ ಟಿಕೆಟ್ ತೊಗೋಬೇಕಾದ್ರೆ ಅದಕ್ಕೂ ಸಮೇತ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಡೈರೆಕ್ಟ್ ಅಲ್ಲೇ ಹೋಗಿ ನಾವು ತೊಗೊಂಡು ಒಳಗಡೆ ಹೋಗ್ಬೋದು. 1000 ರೂಪೀಸ್ ಟಿಕೆಟ್ ಏನಾದರೂ ನೀವು ತೊಗೊಂಡ್ರೆ 15 to 30 ಮಿನಿಟ್ಸ್ ಅಷ್ಟರಲ್ಲಿ ನಿಮಗೆ ದರ್ಶನ ಆಗೋಗುತ್ತೆ. ನಾವು ಕ್ಯೂಗೆ ಹೋದಾಗ ರಶ್ ಕಡಿಮೆನೇ ಇತ್ತು, ಫಾಸ್ಟಾಗಿ ಮೂವ್ ಆಗ್ತಾಯಿತ್ತು. ಒಳಗಡೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿಂದ ನೆಕ್ಸ್ಟು ಮುಂದೆ ಹೋದ್ಮೇಲೆ ತುಂಬ ರಶ್ ಇತ್ತು. ಎಷ್ಟು ಜನ ಬಂದ್ರೂ ಅಷ್ಟೇ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಒಬ್ರಿಗೂ ಒಂದು ಚೂರು ತೊಂದರೆ ಆಗದೆ ಇರೋ ಥರ ಬ್ಯಾಚ್ ವೈಸು. ಈಗ ಹೇಗೆ ಅಂದರೆ ಒಂದು ಬ್ಯಾಚ್ ಮುಗ್ದಿದ ತಕ್ಷಣ ಇನ್ನೊಂದು ಬ್ಯಾಚ್ಗೆ ಹೋಗುವಂಥದ್ದು, ಅಲ್ಲಿ ಮುಗ್ದಿದ ತಕ್ಷಣ ಇನ್ನೊಂದು ಬ್ಯಾಚ್, ಈ ರೀತಿ ಬ್ಯಾಚ್ ವೈಸ್ ಮಾಡಿದ್ದಾರೆ ಫ್ರೆಂಡ್ಸ್. ಎಲ್ಲೂ ಅಷ್ಟೇ ನೂಕು ನುಗ್ಲಾಟ ಎಲ್ಲೂ ಇಲ್ಲ. ಎಲ್ಲ ರೀತಿ ವ್ಯವಸ್ಥೆನೂ ಮಾಡಿದ್ದಾರೆ. ಪೊಲೀಸ್ ವ್ಯವಸ್ಥೆ ಇರಬಹುದು, ತುರ್ತು ಚಿಕಿತ್ಸೆ ವ್ಯವಸ್ಥೆ, ಮೆಡಿಕಲ್ ವ್ಯವಸ್ಥೆ, ಮತ್ತು ನಮಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಸಣ್ಣ ಮಕ್ಕಳನ್ನ ತೊಗೊಂಡೋದ್ರೆ ಅವ್ರಿಗೆ ಸಪ್ರೇಟಾಗಿ ಹಾಲು ಕುಡಿಸೋಕೆ ಮಕ್ಕಳಿಗೆ ಅದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ನಮಗೇನಾದರೂ ತಿಂಡಿ ತಿನಿಸು ತಿನ್ನಬೇಕಂದ್ರೆ ಸುಸ್ತಾಗ್ತಾಯಿದ್ರೆ ಔಟ್ಸೈಡ್ ಅಲ್ಲೇ ಮಾರ್ತಾ ಇರ್ತಾರೆ, ತೊಗೊಂಡು ನಾವು ತಿನ್ಬಹುದು. ಎಲ್ಲೂ ಅಷ್ಟೇ ನುಗ್ಲಾಗ್ತಾ ಇಲ್ಲ, ಆರಾಮಾಗಿ ಹೋಗ್ತಾ ಇದ್ದಾರೆ. ಒಂದು ಬ್ಯಾಚ್ ಮುಗ್ದಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ಗೆ ಹೋಗುವಂಥದ್ದು, ಅಲ್ಲಿ ಮುಗ್ದಿದ ತಕ್ಷಣ ಮತ್ತೆ ನೆಕ್ಸ್ಟ್ ಇನ್ನೊಂದು ಬ್ಯಾಚು, ಈ ರೀತಿ. ಯಾಕಂದರೆ ತುಂಬ ಜನ ಇರೋದ್ರಿಂದ ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ವ್ಯವಸ್ಥೆ ಅಂತೂ ತುಂಬ ಅದ್ಭುತವಾಗಿದೆ. ನಾನು ಮನೆಯಲ್ಲಿ ತುಂಬಾ ಟೆನ್ಷನ್ ತೊಗೊಂಡಿದ್ದೆ, ಹೆಂಗಪ್ಪ ಹೋಗೋದು, ಅಷ್ಟು ರಶ್ ಇರ್ತಾರಲ್ಲ, ಆ ರಶಲ್ಲಿ ನಾವು ದರ್ಶನ ಹೆಂಗೆ ಮಾಡೋದು ಅಂತ. ನಿಮ್ಗೆ ಆತಂಕನೇ ಬೇಡ ಅಂತ ಹೇಳ್ತೀನಿ. ನಾನೇ ಹೇಳ್ತಿದ್ದೀನಿ, ನೀವು ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಬರ್ಬೋದು. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ದರ್ಶನದ ಟೈಮಿಂಗ್ಸ್ ನೋಡೋದಾದರೆ ನಿಮಗೆ ಡೈಲಿ ದರ್ಶನ ಆಗ್ತಾನೇ ಇರುತ್ತೆ.
ಆದರೆ ಮಧ್ಯಾಹ್ನ 2 ಗಂಟೆಯಿಂದ 3:30ವರೆಗೂ ಕ್ಲೋಸ್ ಆಗುತ್ತೆ. ಯಾಕಂದರೆ ದೇವಿಗೆ ಆ ಟೈಮಲ್ಲಿ ಅಲಂಕಾರ ನಡೆಯೋದ್ರಿಂದ ಆ ಟೈಮಲ್ಲಿ ಮಾತ್ರ ಕ್ಲೋಸ್ ಮಾಡ್ತಾರೆ. ಇನ್ನು ನಮಗೆ ಕ್ಯೂನಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ, 4 ಗಂಟೆ ಸಮಯ ತಗೊಳುತ್ತೆ ದರ್ಶನಕ್ಕೆ, ಇನ್ನು 3 ಗಂಟೆ ಸಮಯ ತಗೊಳುತ್ತೆ ದರ್ಶನಕ್ಕೆ ಅಂತ. ಅದಕ್ಕಿಂತ ಬೇಗನೆ ದರ್ಶನ ಆಗುತ್ತೆ. ಅವರೊಂದು ಮ್ಯಾಕ್ಸಿಮಮ್ ಟೈಮಿಂಗ್ಸಲ್ಲಿ ಫಿಕ್ಸ್ ಮಾಡಿರ್ತಾರೆ ಅಷ್ಟೇ. ನಮಗೆ 10:45ಗೆ ನಾವು ಎಂಟ್ರಿ ಕೊಟ್ಟಿದ್ದು ದರ್ಶನಕ್ಕೆ, ನಮಗೆ 1:45ಗೆಲ್ಲ ದರ್ಶನ ಮುಗೀತು. ಇನ್ನು ಇದೇ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಹ ಹಾಸನಾಂಬೆಯ ದರ್ಶನ ಪಡೆಯೋದಕ್ಕೋಸ್ಕರ ಬಂದಿದ್ದರು. ಇನ್ನು ದೇವಸ್ಥಾನದ ಒಳಗಡೆ ಅಲಂಕಾರ ಆಗಿರಬಹುದು, ಕಳಶ ಆಗಿರ್ಬೋದು, ಮತ್ತು ಶಿವನ ಪ್ರತಿಷ್ಠಾಪನೆ ಆಗಿರ್ಬೋದು, ತುಂಬ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ. ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಲ್ಲನೂ ನೋಡ್ಕೊಂಡ್ಬಂದ್ವಿ. ನೆಕ್ಸ್ಟು ದರ್ಶನಕ್ಕೆ ಹೋದ್ವಿ. ದರ್ಶನವೂ ಅಷ್ಟೇ ತುಂಬ ಅದ್ಭುತವಾಗಿ ದರ್ಶನ ಆಯಿತು. ನನಗಂತೂ ಒಂದು ಕ್ಷಣ ನನ್ನನ್ನು ನಾನೇ ಮರೆತೆ. ದೇವಿನ ನೋಡ್ ಕೂಡಲೇ ನನ್ನ ಕಣ್ಣಲ್ಲಿ ಅದಷ್ಟು ಕಡೆ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಲೈಫಲ್ಲಿ 1 ಟೈಮ್ ಹಾಸನಾಂಬೆ ದರ್ಶನ ಮಾಡಬೇಕು. ಯಾವುದೇ ರೀತಿ ತೊಂದರೆ ಆಗಲ್ಲ. ನಮ್ಮ ಕಷ್ಟ ನೋವು ಏನೇ ಇರಲಿ ಆ ತಾಯಿಗೆ ಅರ್ಪಣೆ ಮಾಡಿ, ನಮ್ಮ ಕಷ್ಟ ನೋವು ಏನೇ ಇದ್ದರೂ ಆ ತಾಯಿ ಪರಿಹಾರ ಮಾಡ್ತಾಳೆ. ನಾನಂತೂ ಆ ತಾಯಿನ ತುಂಬ ನಂಬಿದ್ದೀನಿ. ಹಾಸನಾಂಬೆಯ ದರ್ಶನ ಮುಗಿಸ್ಕೊಂಡು ಈಚೆಗೆ ಬಂದರೆ ಸಿದ್ದೇಶ್ವರ ಸ್ವಾಮಿಯ ದರ್ಶನವೂ ಆಗುತ್ತೆ. ಅಲ್ಲಿ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಈ ಹಾಸನದಲ್ಲಿ ಹಾಸನಾಂಬೆ ಹೇಗೆ ಬಂದು ನೆಲೆಸ್ಲು ಅಂತ ನೋಡೋದಾದರೆ, ರಕ್ತ ಬೀಜಾಸುರ ಎಂಬ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಬ್ರಹ್ಮನಿಂದ ವರ ಪಡೆದುಕೊಳ್ತಿರ್ತಾನೆ. ಏನಂದರೆ, ತನ್ನ ದೇಹದಿಂದ 1 ಹನಿ ರಕ್ತ ಈಚೆ ಬಂದರೂ 1000 ರಾಕ್ಷಸರು ಉದ್ಭವ ಆಗಬೇಕು, ಈ ರೀತಿ ಒಂದು ವರ ಪಡೆದುಕೊಂಡಿರ್ತಾನೆ. ಅದರಿಂದ ತ್ರಿಲೋಕದಲ್ಲಿ ಎಲ್ಲರಿಗೂ ಇವನು ತೊಂದರೆ ಕೊಡ್ತಾ ಬರ್ತಿರ್ತಾನೆ. ನರಮಾನವರಿಗಿರ್ಬೋದು, ಋಷಿಮುನಿಗಳಿಗಿರ್ಬೋದು, ಅಥವಾ ದೇವತೆಗಳಿಗಿರ್ಬೋದು, ಎಲ್ಲರಿಗೂ ತೊಂದರೆ ಕೊಡ್ತಾ ಬರ್ತಿರ್ತಾನೆ. ಸೊ ಅದರಿಂದ ಶಿವ ಏನು ಮಾಡ್ತಾನೆ, ಇವನ್ನ ಹೇಗಾದರೂ ಮಾಡಿ ಸಂಹಾರ ಮಾಡಬೇಕು ಅಂತ ಇವನ ಮೇಲೆ ಯುದ್ಧಕ್ಕೆ ಅಂತ ಬರ್ತಾನೆ. ಬಂದಾಗ ಯುದ್ಧ ನಡೆಯುತ್ತೆ. ಆದರೆ ಯುದ್ಧ ನಡೆದಾಗ ಅವನು ಒಂದೊಂದು ಹನಿ ರಕ್ತ ಈಚೆ ಬಂದಾಗ್ಲೂ 1000 ರಾಕ್ಷಸರು ಉದ್ಭವ ಆಗ್ತಾ ಇರ್ತಾರೆ. ಸೊ ಏನು ಮಾಡೋದು ಅಂತ ಶಿವ ವಾಪಸ್ ಬಂದ್ಬಿಡ್ತಾನೆ. ಎಲ್ಲ ದೇವತೆಗಳು ಕೂತ್ಕೊಂಡು ಯೋಚನೆ ಮಾಡಿ ಕೊನೆಗೆ ತಾಯಿ ಪಾರ್ವತಿ ದೇವಿ ಸಪ್ತ ಮಾತೃಕೆಯರನ್ನ ಸೃಷ್ಟಿ ಮಾಡ್ತಾಳೆ. ಬ್ರಹ್ಮನ ಶಕ್ತಿಯಿಂದ ಬ್ರಾಹ್ಮಿ ಹಂಸವಾಹಿನಿಯಾಗಿ, ವಿಷ್ಣುವಿನ ಶಕ್ತಿಯಿಂದ ವೈಷ್ಣವಿ ಗರುಡ ವಾಹಿನಿಯಾಗಿ, ಶಿವನ ಶಕ್ತಿಯಿಂದ ಮಹೇಶ್ವರಿ ವೃಷಭ ವಾಹಿನಿಯಾಗಿ, ಕಾರ್ತಿಕೇಯನ ಶಕ್ತಿಯಿಂದ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಶಕ್ತಿಯಿಂದ ಕೌಮಾರಿ ನವಿಲು ವಾಹಿನಿಯಾಗಿ, ಇಂದ್ರನ ಶಕ್ತಿಯಿಂದ ಇಂದ್ರಾಣಿ ಅಂದರೆ ಐರಾವತ ವಾಹಿನಿಯಾಗಿ, ವಿಷ್ಣುವಿನ ವಾರಹ ಅವತಾರ ಶಕ್ತಿಯಿಂದ ವಾರಹಿ ಅಂದರೆ ಅಂದಿಮುಖಿಯಾಗಿ, ದುರ್ಗಾದೇವಿಯ ದೇಹದಿಂದ ಉಗ್ರರೂಪಿಯಾದ ಚಾಮುಂಡಿ ಅಂದರೆ ಕಲಾಪ ಹಿಡಿದು, ಇಷ್ಟು ಸಪ್ತ ಮಾತೃಕೆಯರು ಅವರ ಆಯುಧ ಮತ್ತು ವಾಹನದಿಂದ ರಾಕ್ಷಸನ ಸಂಹಾರಕ್ಕೆ ಹೊರಡ್ತಾರೆ. ಶಿವ ಸಂಹಾರ ಮಾಡ್ತಾ ಇರಬೇಕಂದ್ರೆ ಅವನ ದೇಹದಿಂದ ಬರೋ 1 ಹನಿ ರಕ್ತನ ಈ ಸಪ್ತ ಮಾತೃಕೆಯರು ಹಾಗೆ ಕುಡಿದ್ಬಿಡ್ತಿದ್ರಂತೆ. ಸೊ ಅದರಿಂದ ರಾಕ್ಷಸನ ಸಂಹಾರನೂ ಆಗೋಗುತ್ತೆ. ನಂತರ ಶಿವ ಈ ಸಪ್ತ ಮಾತೃಕೆಯರಿಗೆ ಆಜ್ಞೆ ಮಾಡ್ತಾನೆ, ನೀವು ಲೋಕ ಕಲ್ಯಾಣಕ್ಕೋಸ್ಕರ ಭೂಲೋಕಕ್ಕೆ ಹೋಗಿ ನೆಲೆಸಿ ಅಂತ. ಅದರಿಂದ ಈ ಸಪ್ತ ಮಾತೃಕೆಯರು ಲೋಕ ಸಂಚರಣೆ ಮಾಡಿಕೊಂಡು ನಾವು ಎಲ್ಲಿ ನೆಲೆಸಬೇಕು ಅಂತ ಹುಡುಕ್ತಾ ಬರ್ತಿರ್ಬೇಕಾದ್ರೆ ಈ ಹಾಸನದ ಪ್ರಕೃತಿಯ ಸೌಂದರ್ಯಕ್ಕೆ ಮಾರು ಹೋಗಿ ಇಲ್ಲೇ ನೆಲೆಸಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬ್ರಾಹ್ಮಿ, ಮಹೇಶ್ವರಿ, ವೈಷ್ಣವಿ ದೇವಿಯರು ಒಂದು ಹುತ್ತ ಹಾಗೂ 3 ಗುಂಡುಶಿಲೆಗಳ ರೂಪದಲ್ಲಿ ಅಲ್ಲಿ ನೆಲೆಸ್ತಾರೆ. ಕೌಮಾರಿ, ಇಂದ್ರಾಣಿ, ವರಾಹಿ ಮಾತೆಯರು ದೇವಗಿರಿಯಲ್ಲಿರುವ ಕಲ್ಯಾಣಿಯಲ್ಲಿ ಜಲಾದಿವಾಸವಾದರೆ, ಇನ್ನು ಚಾಮುಂಡಿಯು ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸ್ತಾಳೆ. ಹೀಗೆ ಸಪ್ತ ಮಾತೃಕೆಯರು ಒಂದೊಂದು ರೀತಿಯಲ್ಲಿ ಒಂದೊಂದು ಜಾಗದಲ್ಲಿ ಅಂದರೆ ಹಾಸನದಲ್ಲಿ ನೆಲೆ ನಿಲ್ತಾರೆ. 12ನೇ ಶತಮಾನದ ಹೊಯ್ಸಳರ ಕಾಲದಲ್ಲಿ ಕೃಷ್ಣಪ್ಪ ನಾಯಕ ಎಂಬ ಒಬ್ಬ ಪಾಳೆಗಾರನಿರ್ತಾನೆ. ಅವನ ಕನಸಿನಲ್ಲಿ ಹೋಗಿ ಈ ರೂಪದಲ್ಲಿ ಈ ಜಾಗದಲ್ಲಿ ನಾವು ನೆಲೆಸಿದ್ದೀವಿ, ಅದರಿಂದ ನಮಗೆ ಒಂದು ದೇವಾಲಯನ ಕಟ್ಟಿಸು ಅಂತ ಕೇಳ್ತಾರೆ ಕನಸಿನಲ್ಲಿ ಬಂದು. ಆಗ ಆ ಪಾಳೆಗಾರ ಬಂದು ದೇವಸ್ಥಾನನ ನಿರ್ಮಾಣ ಮಾಡ್ತಾನೆ. ಹೀಗೆ ದೇವಸ್ಥಾನ ನಿರ್ಮಾಣ ಮಾಡಿ ಪ್ರತಿನಿತ್ಯ ಪೂಜೆ, ನೈವೇದ್ಯ, ಹೋಮ, ಹವನಗಳೆಲ್ಲ ನಡೀತಾ ಹೋಗ್ತಾ ಇರ್ತವೆ. ಹೀಗೆ ನಡಿಬೇಕಾದ್ರೆ ಒಂದು ದಿನ ಈ ದೇವಿಯರು ಸಂಚರಣೆಗೆ ಅಂತ ಹೊರಡಬೇಕಾದ್ರೆ ಆ ಊರಿನಲ್ಲಿ ಬರ್ತಾ ಇರಬೇಕಂತ ಒಗ್ಗರಣೆ ವಾಸನೆ ಆಗಿರ್ಬೋದು ಅಥವಾ ಮೆಣಸಿನ್ಕಾಯಿನ ಘಾಟ್ ಆಗಿರ್ಬೋದು ಈ ದೇವಿಯರಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಇದಕ್ಕೆ ಏನು ಮಾಡೋದು ಅಂತ ಕೃಷ್ಣಪ್ಪ ನಾಯಕನ ಕನಸಿನಲ್ಲಿ ಒಂದು ದಿನ ಹೋಗಿ, ಈ ಒಗ್ಗರಣೆ ವಾಸನೆ ಮತ್ತು ಮೆಣಸಿನ್ಕಾಯಿ ಘಾಟನ್ನ ನಮ್ಮ ಕೈಲಿ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ, ಇದನ್ನು ಹೇಗಾದರೂ ಮಾಡಿ ನಿಲ್ಲಿಸು ಅಂತ ಕೇಳಿದಾಗ, ಇದು ಹೇಗೆ ಸಾಧ್ಯ ತಾಯಿ, ನೀವೇ ಹೇಳು ಅಂತ ಹೇಳಿದಾಗ ತಾಯಿಯಂದಿರು ಒಂದು ಸಲಹೆ ನೀಡ್ತಾರೆ. ಅದೇನಂತಂದರೆ, ದೇವಾಲಯವನ್ನು ವರ್ಷಕ್ಕೊಮ್ಮೆ ಅಶ್ವಯುಜ ಮಾಸದ ಹುಣ್ಣಿಮೆಯ ನಂತರದ ಗುರುವಾರ ದೇವಾಲಯ ತೆರೆದು ದೀಪಾವಳಿಯ ಬಲಿಪಾಡ್ಯಮಯ ಮರುದಿನ ದೇವಾಲಯ ಮುಚ್ಚಬೇಕು ಅಂತ ಆಜ್ಞೆ ಮಾಡ್ತಾಳೆ. ಹಾಗೆ ಪ್ರತಿ ವರ್ಷ ಬಾಗಿಲು ತೆರೆದ ನಂತರ ಫಲವಿರುವ ಬಾಳೆ ಮರವನ್ನು ಇಟ್ಟು ಅದನ್ನು ಬಿಚ್ಚು ಕತ್ತಿಯಿಂದ ಒಂದೇ ಏಟಿಗೆ ಕತ್ತರಿಸಬೇಕು ಎಂದು ದೇವಿ ಆಜ್ಞೆ ಮಾಡ್ತಾಳೆ.
ಆದರೆ ಕೃಷ್ಣಪ್ಪ ನಾಯ್ಕ ನೀನು ಇಲ್ಲಿ ನೆಲೆಸಿರುವುದು ನಮಗೆ ಹೇಗೆ ತಿಳಿಯುತ್ತೆ ತಾಯಿ ಅಂತ ಕೇಳಿದಾಗ, ಬಲಿಪಾಡ್ಯಮ ನಂತರ ದಿನ ನನಗೆ ಹೂವಿನ ಅಲಂಕಾರ ಮಾಡಿ 2 ತುಪ್ಪದಿಂದ ನಂದಾದೀಪ ಹಚ್ಚಿ ನೈವೇದ್ಯವನ್ನು ಇಟ್ಟು ನೀವು ಬಾಗಿಲು ಮುಚ್ಚಬೇಕು. ಪ್ರತಿ ವರ್ಷ ಬಾಗಿಲು ತೆರೆದಾಗ ಆ ಹೂವು ಬಾಡ್ದಾಗೆ ನಂದಾದೀಪ ಉರಿಯುತ್ತಿರ್ತದೆ. ನೆಕ್ಸ್ಟು ನೈವೇದ್ಯನೂ ಸಹ ಹಾಳಾಗಿರಲ್ಲ. ಇದು ನಾನು ಇಲ್ಲಿ ನೆಲೆಸಿರೋದಕ್ಕೆ ಸಾಕ್ಷಿ ಅಂತ ತಾಯಿ ಹೇಳ್ತಾಳೆ. ಹೀಗೆ ಈ ಹಾಸನಾಂಬೆಯು ಈ ಊರಿನ ಗ್ರಾಮ ದೇವತೆಯಾಗಿ ನೆಲೆ ನಿಂತು ಎಲ್ಲರನ್ನೂ ಕಾಪಾಡ್ತಾ ಬರ್ತಿದ್ದಾಳೆ. ಇಲ್ಲಿನ ಆಚಾರ ವಿಚಾರಗಳು ಅಷ್ಟೇ ಇಲ್ಲಿಯವರೆಗೂ ಅದೇ ಪದ್ಧತಿಯಂತೆ ನಡೆಸ್ಕೊಳ್ತಾ ಬರ್ತಿದ್ದಾರೆ. ಹಾಗೂ ದೇವಾಲಯ ತೆರೆದಾಗಿನಿಂದಲೂ ಹಿಡಿದು ಮುಚ್ಚುವವರೆಗೂ ಅಂದರೆ ಈ 15 ದಿನಗಳವರೆಗೂ ಇಂದಿಗೂ ಒಗ್ಗರಣೆ ವಾಸನೆ ಆಗಲಿ, ಮೆಣಸಿನಕಾಯಿ ಘಾಟ ಆಗಲಿ ಇಡೋದಿಲ್ಲ. ಈ ಪದ್ಧತಿ ಇಂದಿಗೂ ಆಚರಣೆ ಮಾಡ್ತಾ ಬರ್ತಿದ್ದಾರೆ. ಈ ದೇವಾಲಯದ ದೇವತೆಗಳ ಎದುರು ಒಂದು ಕಲ್ಲಿನ ರೂಪದಲ್ಲಿ ನೆಲೆ ನಿಂತಿರೋದನ್ನು ನಾವು ಕಾಣ್ತೇವೆ. ಅದು ಯಾರೆಂದರೆ ಹಾಸನಾಂಬೆಗೆ ಒಬ್ಬಳು ಭಕ್ತಳಿರ್ತಾಳೆ. ಅವಳಿಗೆ ಅವಳ ಅತ್ತೆ ದಿನನಿತ್ಯ ಚಿತ್ರಹಿಂಸೆ ಕೊಡ್ತಿರ್ತಾಳೆ. ತನ್ನ ಕಷ್ಟಗಳನ್ನು ಈ ತಾಯಿ ಹತ್ರ ಬಂದು ಹೇಳ್ಕೊಳ್ತಿರ್ತಾಳೆ. ತಾಯಿಯ ಸನ್ನಿಧಿಯಲ್ಲೇ ಬಂದು ಅತ್ತೆ ಸೊಸೆ ಹೊಡಿತಾ ಇರ್ತಾಳೆ. ಆಗ ಆ ಸೊಸೆ ಅಂಬಾ ಎಂದು ಜೋರಾಗಿ ಕೂಗ್ತಾಳೆ. ಆಗ ಅಲ್ಲಿ ನೆಲೆಸಿರುವ ದೇವಿಯರು ಈ ದೇವಾಲಯದಲ್ಲಿ ಅವಳನ್ನು ಒಂದು ಕಲ್ಲಿನ ರೂಪದಲ್ಲಿ ಪರಿವರ್ತಿಸಿ ದೇವಿಯರ ರಕ್ಷಣೆಯಲ್ಲಿಯೇ ಅವಳನ್ನು ಇರಿಸ್ಕೊಳ್ತಾರೆ. ಆದ್ದರಿಂದ ಆ ಕಲ್ಲನ್ನು ಇಲ್ಲಿವರೆಗೂ ಸೊಸೆ ಕಲ್ಲು ಅಂತ ಕರೀತಾರೆ. ಒಂದು ದಂತಕಥೆಯ ಪ್ರಕಾರ ಈ ಹಾಸನಾಂಬೆ ದೇವಾಲಯಕ್ಕೆ 4 ದರೋಡೆಕೋರರು ಬರ್ತಾರೆ. ಬಂದು ತಾಯಿಯ ಆಭರಣಗಳನ್ನು ದೋಚಲು ಪ್ರಯತ್ನಿಸ್ತಾರೆ. ಆ ತಾಯಿ ಶಾಪದಿಂದ ಅವರು ಕಲ್ಲಪ್ಪನ ಗುಡಿಯಲ್ಲಿ ಕಲ್ಲಾಗಿ ಪರಿವರ್ತನೆ ಆಗಿರೋದನ್ನು ನಾವು ಇಂದಿಗೂ ಸಹ ಅಲ್ಲಿ ನೋಡ್ಬೋದು. ಎಲ್ಲನೂ ನೋಡಿಕೊಂಡು ಆಚೆ ಬರಬೇಕಾದ್ರೆ ನಮಗೆ ಹೂವಿನಿಂದ ಮಾಡಿರುವಂತಹ ಬಗೆಬಗೆಯಾದ ಅಲಂಕಾರಗಳು ಬಹಳ ವಿಶೇಷವಾಗಿ ಕಾಣ್ತಾ ಇದ್ವು. ಇವೆಲ್ಲ ನೋಡಿಕೊಂಡು ಆಚೆ ಬಂದರೆ ಲಾಡು ವಿತರಣಾ ಕೇಂದ್ರ ಸಿಗುತ್ತೆ. ಇಲ್ಲಿ 1000 ರೂಪೀಸ್ ಟಿಕೆಟ್ ಕೊಟ್ಟವ್ರಿಗೆ 2 ಲಾಡು ಕೊಡ್ತಿದ್ರು. 300 ರೂಪೀಸ್ ಟಿಕೆಟ್ ತೊಗೊಂಡವ್ರಿಗೆ 1 ಲಾಡು. ಈ ರೀತಿ ಸಪ್ರೇಟು ಕೌಂಟ್ರ್ ವ್ಯವಸ್ಥೆನೂ ಮಾಡಿದರು. ನಮಗೆ ಬೇಕಾದರೆ ನಾವು ಸಹ ಹೋಗಿ ಲಾಡು ತೆಗೆದುಕೊಂಡು ಬರಬಹುದು. ಲಾಡು ಪ್ರಸಾದ ತಗೊಂಡು ನಾವು ಈಚೆಗೆ ಬಂದರೆ ಅನ್ನ ಪ್ರಸಾದ ನಡೀತಾ ಇದೆ. ಇಲ್ಲಿ ಟೋಕನ್ ಕೊಡ್ತಾರೆ. ಟೋಕನ್ ತೊಗೊಂಡು ನಾವು ಕ್ಯೂಗೆ ಹೋಗಿ ಪ್ರಸಾದ ತೊಗೊಂಡು ಪ್ರಸಾದ ಸೇವಿಸಿ ನಂತರ ಮನೆಗೆ ವಾಪಸ್ ಬಂದ್ವಿ. ಫ್ರೆಂಡ್ಸ್, ನೋಡೋದ್ರಲ್ಲ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ನಲ್ಲಿ ನನಗೆ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.